ಬ್ರೇಕಿಂಗ್ ನ್ಯೂಸ್ ಜೂನ್ 1ಕ್ಕೆ ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬರಲಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಎಂದು ಪಟ್ಟು ಹಿಡಿದಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಕೂಡ ಮಾತು ಕೊಟ್ಟಂತೆಯೇ 3 ವರ್ಷ ಮುಗಿಯುತ್ತಿದ್ದ ಹಾಗೆ ತಮ್ಮ ಸಿಎಂ ಸ್ಥಾನವನ್ನ ಬಿಟ್ಟುಕೊಡಲು ಮುಂದಾಗಿದ್ದಾರೆ. ಇನ್ನು ಸಿಎಂ ಆಗಕ್ಕೆ 2,000 ಕೋಟಿ ಖರ್ಚು ಮಾಡಲು ಮುಂದಾದ್ರ ಡಿಕೆ ಶಿವಕುಮಾರ್ ಅವರು. ಇತ್ತ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯಾಗಲು ಹರಸಾಹಸ ಮಾಡ್ತಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರ ಬಣಕ್ಕೆ ಇಷ್ಟವಾಗ್ತಿಲ್ಲ. ಅದಕ್ಕಾಗಿ 52 ಶಾಸಕರ ಬೆಂಬಲದೊಂದಿಗೆ ಬಿಜೆಪಿ ಸೇರಲಿದ್ದಾರ ಡಿಕೆ ಶಿವಕುಮಾರ್ ಅವರು. ಅಮಿತ್ ಶಾರನ್ನು ಗುಟ್ಟಾಗಿ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಕೊಟ್ರ ಡಿಕೆಶಿ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ವಿತ್ ಪ್ರೂಫ್ ನಾವು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ವಿಡಿಯೋವನ್ನ ತಪ್ಪದೆ ನೋಡಿ. ಇನ್ನು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಿಟ್ಟು ಮೊದಲು ತೊಲಗಲಿ ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಇವಾಗೇನಾದ್ರೂ ಕರ್ನಾಟಕದಲ್ಲಿ ಚುನಾವಣೆ ನಡೆದ್ರೆ ನೀವು ಯಾರಿಗೆ ವೋಟನ್ನ ಹಾಕ್ತೀರಾ? ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗ ಅಥವಾ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಸ್ನೇಹಿತರೆ, 2023ರಲ್ಲಿ ಕಾಂಗ್ರೆಸ್ ಸರ್ಕಾರವು 5 ಗ್ಯಾರಂಟಿಗಳನ್ನ ಜನಕ್ಕೆ ಕೊಟ್ಟು ಅಧಿಕಾರಕ್ಕೆ ಬಂದಿತು. ಅಧಿಕಾರಕ್ಕೆ ಬಂದಾಗ ಪ್ರತಿಯೊಬ್ರು ಕೂಡ ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಯಾಕಪ್ಪ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರೇ ಕೆಪಿಸಿಸಿಯ ಅಧ್ಯಕ್ಷರಾಗಿದ್ರು. ಪ್ರತಿ ಕ್ಷೇತ್ರದಲ್ಲೂ ಕೂಡ ಸೀಟ್ ಹಂಚಿಕೆಯ ತೀರ್ಮಾನವನ್ನ ತೆಗೆದುಕೊಂಡಿದ್ದೆ ಡಿಕೆ ಶಿವಕುಮಾರ್ ಅವರು. ಮತ್ತು ಅನೇಕ ಕಾಂಗ್ರೆಸ್ ಅಭ್ಯರ್ಥಿಗಳ ಕ್ಷೇತ್ರಕ್ಕೆ ಹೋಗಿ ಕಾಂಗ್ರೆಸ್ ಎಂಎಲ್ಎಗಳನ್ನ ಗೆಲ್ಲಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ರು. ಅವರು ಎಲೆಕ್ಷನ್ಗೆ ಮುಂಚೆನೆ ಕಾಂಗ್ರೆಸ್ಗೆ 136 ಸೀಟ್ ಬರಲಿದೆ ಎಂದು ಮಾಧ್ಯಮಗಳಲ್ಲಿ ಹೇಳಿದ್ರು. ಅದರಂತೆಯೇ ಕಾಂಗ್ರೆಸ್ಗೆ ಸರಿಯಾಗಿ 136 ಸೀಟ್ಗಳು ಬಂದವು. ಆದ್ರೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಎಲ್ಲೂ ಕೂಡ ಪ್ರಚಾರಕ್ಕೆ ಹೋಗಲಿಲ್ಲ. ಯಾಕಪ್ಪ ಅಂತಂದ್ರೆ 2018ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗಲೇ ತವರು ಕ್ಷೇತ್ರವಾದ ಚಾಮುಂಡೇಶ್ವರಿಯಲ್ಲಿ 36,000 ವೋಟ್ಗಳ ಅಂತರದಿಂದ ಮಣ್ಣು ಮುಕ್ಕಿದ್ರು. ಅದಕ್ಕೆ 2023ರಲ್ಲಿ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಿಂದ ಸ್ಪರ್ಧೆ ಮಾಡದೆ ಮಗ ಯತೀಂದ್ರರ ಕ್ಷೇತ್ರವಾದ ವರುಣದಿಂದ ನಿಂತು ಗೆದ್ದರು. ಈ ಬಾರಿ ಸಿದ್ದರಾಮಯ್ಯನವರಿಗೆ ಎಷ್ಟು ಭಯ ಆಗಿತ್ತಪ್ಪ ಅಂತಂದ್ರೆ ಚುನಾವಣೆಯ 20 ದಿನಗಳಿಂದ ಹಿಂದೆಯಿಂದಲೂ ವರುಣ ಕ್ಷೇತ್ರದಿಂದ ಕೂತು ಪ್ರಚಾರವನ್ನ ಮಾಡಿದ್ರು. ಬೇರೆ ಯಾವ ಕ್ಷೇತ್ರಕ್ಕೂ ಕೂಡ ಕಾಲಿಟ್ಟಿರಲಿಲ್ಲ. ಆದ್ರೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸ್ವಂತ ಕ್ಷೇತ್ರ ಕನಕಪುರಕ್ಕೆ ಕಾಲಿಡದಿದ್ರೂ ಕೂಡ 1.25 ಲಕ್ಷ ಅಂತರದಿಂದ ಗೆದ್ದು ಬೀಗಿದ್ರು. ಇನ್ನು ಸಿಎಂ ಯಾರು ಅಂತ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯನವರು ನಾನು ಮುಖ್ಯಮಂತ್ರಿಯಾಗಲೇಬೇಕು ಅಂತ ಪಟ್ಟು ಹಿಡಿದ್ರು. 2.5 ವರ್ಷ ಆಗದ್ಮೇಲೆ ಅಧಿಕಾರ ಬಿಟ್ಕೊಡ್ತೀನಿ ಅಂತ ಹೈಕಮಾಂಡ್ ಮುಂದೆ ಹೇಳಿದ್ರು. ಆದ್ರೆ ಅವಧಿ ಮುಗೀತಿದ್ದ ಹಾಗೆ ಸಿಎಂ ಸ್ಥಾನ ಬಿಡಲ್ಲ ಅಂತ ಸಿದ್ದರಾಮಯ್ಯನವರು ನಾಟಕ ಶುರು ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಕರ್ನಾಟಕದ ಚರಿತ್ರೆಯಲ್ಲಿ ಅಧಿಕ ಕಾಲ ಸಿಎಂ ಆಗಿ ಉಳಿಯಬೇಕು ಎಂಬ ಮಹದಾಸೆ ಇದೆ. ಇಲ್ಲಿಯವರೆಗೂ ಕೂಡ ದೇವರಾಜ್ ಅರಸ್ರವರು 7 ವರ್ಷ 8 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಈಗ ಆ ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ನಿನ್ನೆಗೆ ಸಿದ್ದರಾಮಯ್ಯನವರ ಸರ್ಕಾರದ 3 ವರ್ಷದ ಅವಧಿ ಮುಗಿದಿದೆ. ಸಿದ್ದರಾಮಯ್ಯನವರು ಒಟ್ಟು 8 ವರ್ಷ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಿದ್ದಾರೆ. ಈಗ ಅವರು ಮಾತು ಕೊಟ್ಟಂತೆಯೇ ಅಧಿಕಾರ ಬಿಡಲು ಮುಂದಾಗಿದ್ದಾರೆ. ಆದರೆ ಡಿಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಲು ಸಿದ್ದರಾಮಯ್ಯನವರ ಗ್ಯಾಂಗ್ಗೆ ಇಷ್ಟವಿಲ್ಲ. ಅದಕ್ಕಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಎಂದು ಸಿದ್ದರಾಮಯ್ಯ ಮತ್ತು ಗ್ಯಾಂಗ್ ಪಟ್ಟು ಹಿಡಿದಿದೆ. ಅದಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಎದುರು ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ. ನೀವೇನಾದ್ರೂ ನನ್ನನ್ನ ಮುಖ್ಯಮಂತ್ರಿ ಮಾಡದಿದ್ರೆ 52 ಶಾಸಕರೊಂದಿಗೆ ರಾಜೀನಾಮೆ ನೀಡುತ್ತೇನೆ ಎಂದು. ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಲಿದೆ ಎಂದು ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಡಬೇಕಾದ್ರೆ ಹಲವು ಕಂಡೀಷನ್ಗಳನ್ನ ಹಾಕ್ತಿದ್ದಾರೆ. ಮೊದಲಿಗೆ ಸಿದ್ದರಾಮಯ್ಯನವರಿಗೆ ಬೇಕಿರುವ ಆಪ್ತ ಶಾಸಕರಿಗೆ ಬಹುಮುಖ್ಯವಾದ ಖಾತೆಗಳನ್ನ ನೀಡಬೇಕು ಅಂತ.
ಸಿದ್ದರಾಮಯ್ಯನವರ ಶಿಷ್ಯರಾದ ಸತೀಶ್ ಜಾರಕಿಹೊಳಿಯನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಹಾಗೂ ಮಗನಾದ ಯತೀಂದ್ರರಿಗೆ ಕೂಡ ಮಿನಿಸ್ಟರ್ ಮಾಡಬೇಕು. ಇವೆಲ್ಲ ಕಂಡೀಷನ್ಗಳಿಗೆ ಒಪ್ಪಿದ್ರೆ ಮಾತ್ರ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಾಗಿ ಹೇಳ್ತಿದ್ದಾರೆ. ಇಲ್ಲದಿದ್ರೆ ಈಗಾಗಲೇ ಭಾರತದಲ್ಲಿ ಕೇವಲ ತೆಲಂಗಾಣ, ಕರ್ನಾಟಕ, ಪಂಜಾಬ್ ಮತ್ತು ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮುಂದಿನ ಸರಿ ಕರ್ನಾಟಕವನ್ನು ಕಳೆದುಕೊಳ್ಳಲಿದೆ ಎಂದು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅದಕ್ಕೆ ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರನ್ನ ಹ್ಯಾಂಡಲ್ ಮಾಡೋಕೆ ತುಂಬಾನೇ ಕಷ್ಟವಾಗ್ತಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಉಪಚುನಾವಣೆಗಳು ನಡೆದಿತ್ತು. ಆ ಸಂದರ್ಭದಲ್ಲಿ ದಾವಣಗೆರೆಯನ್ನ ಡಿಕೆ ಶಿವಕುಮಾರ್ಗೆ ವಹಿಸಲಾಗಿತ್ತು ಮತ್ತು ಬಾಗಲಕೋಟೆಯನ್ನು ಸಿದ್ದರಾಮಯ್ಯನವರಿಗೆ ವಹಿಸಲಾಗಿತ್ತು. ಇಬ್ಬರು ಕೂಡ ತಮ್ಮ ಕ್ಷೇತ್ರ ಗೆಲ್ಲಿಸಿಕೊಳ್ಳೋದಕ್ಕಿಂತ ಬೇರೆಯವರ ಕ್ಷೇತ್ರವನ್ನ ಸೋಲಿಸೋದ್ರಲ್ಲೇ ನಿರತರಾಗಿದ್ರು. ಹೇಗೋ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದು ಬಿಟ್ಟಿತ್ತು. ಇನ್ನೇನು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಬಿಡ್ತಾರೆ ಅನ್ನುವಷ್ಟರಲ್ಲಿ ಜಿ ಪರಮೇಶ್ವರ್ ರವರು ಮುಖ್ಯಮಂತ್ರಿ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದು ಡಿಕೆ ಶಿವಕುಮಾರ್ಗೆ ದೊಡ್ಡ ತಲೆನೋವಾಗಿದೆ. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ಗೂ ಗೊತ್ತು, ಡಿಕೆ ಶಿವಕುಮಾರ್ ಅವರಿಗೂ ಗೊತ್ತು. ಕನಿಷ್ಠ ಅಂತಂದ್ರು 10 ರಿಂದ 15 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಬಂದಾಗಿನಿಂದಲೂ ಕೂಡ ಎಲ್ಲಾ ರೇಟ್ಗಳನ್ನ ಜಾಸ್ತಿ ಮಾಡುತ್ತಲೇ ಬರ್ತಿದೆ. ಹಾಲಿನ ದರ ಲೀಟರ್ಗೆ 9 ರೂಪಾಯಿ, ನಂದಿನಿ ತುಪ್ಪದ ಬೆಲೆ ಲೀಟರ್ಗೆ 90 ರೂಪಾಯಿ, ಬಸ್ನ ದರ 15%, ಮದ್ಯಪಾನದ ಬೆಲೆ ಬರೋಬ್ಬರಿ 30%, ಮೆಟ್ರೋ ಬರೋಬ್ಬರಿ 70%, ಕರೆಂಟ್ ಬಿಲ್, ನೀರ್ ಬಿಲ್ಲು, ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಡ್ಯೂಟಿ, ಈ ರೀತಿ ಹೇಳ್ತಾ ಹೋದ್ರೆ ಲಿಸ್ಟೇ ನಿಲ್ಲೋದಿಲ್ಲ ಬಿಡಿ. ಈ ಕಾರಣದಿಂದಲೇ ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಅದಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋಕೆ ಅಷ್ಟೊಂದು ಪಟ್ಟು ಹಿಡಿತಿದ್ದಾರೆ. ಇನ್ನು ನ್ಯಾಷನಲ್ ಮಾಧ್ಯಮಗಳು ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಕೇಳಿದಾಗ ಜೂನ್ 1ಕ್ಕೆ ಮುಖ್ಯಮಂತ್ರಿ ಆಗ್ತೀರಾ ಸರ್ ಅಂತ ಕೇಳಿದಾಗ ದೇವ್ರು ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾನೆ, ಯಾವಾಗ ಅಂತ ಹೇಳ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಈ ಮಧ್ಯದಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗೋಕೆ ನೋಡ್ತಿದ್ದಾರೆ. ಹೈಕಮಾಂಡ್ ಕೂಡ ಡಿಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಲು ಹಿಂದೇಟು ಹಾಕ್ತಿದ್ದಾರೆ. ಯಾಕಪ್ಪ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ಮೇಲೆ ಇಡಿ, ಸಿಬಿಐ, ಐಟಿ ನಂತಹ ಅನೇಕ ಕೇಸ್ಗಳಿವೆ. ಆ ಕೇಸ್ಗಳಿಂದ ಬೇಲ್ ಪಡೆದುಕೊಂಡು ಆಚೆ ಇದ್ದಾರೆ. ಒಂದು ವೇಳೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ರೆ ಆ ಕೇಸ್ಗಳು ಓಪನ್ ಆಗೋದ್ರೆ ಜೈಲಿಗೆ ಹೋಗಬಹುದು. ಆಗ ಕಾಂಗ್ರೆಸ್ಗೆ ಇರುವಂತಹ ಅಲ್ಪ ಸ್ವಲ್ಪ ಮರ್ಯಾದೆ ಕೂಡ ಹೊರಟೋಗುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಇರಬಹುದು ಅಥವಾ ಪರಮೇಶ್ವರ್ ಅವರು ಇರಬಹುದು, ಅವರ ಮೇಲೆ ಯಾವುದೇ ಕೇಸ್ಗಳಿಲ್ಲ. ಅದಕ್ಕಾಗಿ ಪರಮೇಶ್ವರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬಹುದು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಗುಟ್ಟಾಗಿ ಭೇಟಿಯಾಗಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇದನ್ನ ಕೇಳೋದಕ್ಕೆ ಡಿಕೆ ಶಿವಕುಮಾರ್ ಅವರು ಹೇಳೋದೇನಪ್ಪಾ ಅಂತಂದ್ರೆ, ನಾವು ರಾಜಕೀಯ ಮಾತಾಡೋಕೆ ಭೇಟಿಯಾಗಿರ್ಲಿಲ್ಲ, ಕರ್ನಾಟಕಕ್ಕೆ ಫಂಡ್ಸ್ ತರಲು ಹೋಗಿದ್ವಿ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಜೂನ್ 1ರ ಒಳಗೆ ಕರ್ನಾಟಕಕ್ಕೆ ಹೊಸ ಮುಖ್ಯಮಂತ್ರಿ ಬರೋದಂತೂ ಗ್ಯಾರಂಟಿ. ಆದ್ರೆ ಯಾರಾಗ್ತಾರೆ ಅಂತ ಕಾದು ನೋಡ್ಬೇಕು ಅಷ್ಟೇ. ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.